ದೇಶದಲ್ಲಿ ಒಂದು ದೊಡ್ಡ ದುರಂತ. ಅದು ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಕರೆಯೋದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆಯ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಟ್ಟರು. ಇವ್ರು ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿಲ್ಲ ಇವರು. ಹಾಗಾಗಿ ಇದು ಆಗಬಾರ್ದಾಗಿತ್ತು. ಇದು ಭಾಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸ್ತಾರೆ. ನಾವು ಕೂಡ ವ್ಯಕ್ತಪಡಿಸಿದ್ದೀವಿ. ಯಾಕಂದರೆ ಇದು ಭಾಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತಕ್ಕಂಥದ್ದು ನಾವು ಕೇಳಿದ್ವಿ. ಇಲ್ಲ ಎಲ್ಲರೂ ಅದ್ರಾಗ ಯಾರು ಆಗ್ಯದ ಭಾಳ ಮುಖ್ಯವಾಗಿರ್ತಕ್ಕಂಥಲ್ಲ, ಎಲ್ಲರೂ ಮುಖ್ಯನೇ. ಯಾಕಂದ್ರೆ ಜೀವ ಸಿಗ್ತಕ್ಕಂಥದ್ದು ಭಾಳ ಕಷ್ಟ. ಇದು ಆಗಬಾರ್ದಾಗಿತ್ತು. ಭಾಳ ದೊಡ್ಡ ಒಂದು ದುರ್ಘಟನೆ. ನಮಗೆಲ್ಲರೂ ಕೂಡ ಶಾಕ್ ಆಗ್ತಕ್ಕಂಥದ್ದಾಗ್ಯದ. ಅದ್ರ ಬಗ್ಗೆ ಎರಡನೇ ಮಾತು. ಅದಕ್ಕೆ ಭಗವಂತ ಕುಟುಂಬಗಳಿಗೆ ಶಾಂತಿ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತ. ನಾವೇನು ಮಾಡಿಲ್ಲ ರೀ, ಯಾರಿಗೆ ಮಾಡಿಲ್ಲ. ಅದು ದುರ್ಘಟನೆಗೆ ನಾವೇನು ಬಿ ಜೆ ಪಿದಷ್ಟು ಹುಚ್ಚರಲ್ಲ ಯಾವುದಕ್ಕೂ ರಾಜೀನಾಮೆ ಕೊಡೋ ಅಂತ ಕೇಳಕ್ಕೆ. ಆಗಬಾರ್ದಾಗಿತ್ತು. ಆಗ್ಯದ. ಬಿ ಜೆ ಪಿದರಂಗೆ ಹುಚ್ಚರಿಲ್ಲ ಅಂತ ನಾವು ಹೇಳಕ್ಕೆ. ದೇಶದಲ್ಲಿ ಒಂದು ದೊಡ್ಡ ದುರಂತ. ಅದು ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಕರೆಯೋದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆಯ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಟ್ಟರು. ಇವ್ರು ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿಲ್ಲ ಇವರು. ಹಾಗಾಗಿ ಇದು ಆಗಬಾರ್ದಾಗಿತ್ತು. ಇದು ಭಾಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸ್ತಾರೆ. ನಾವು ಕೂಡ ವ್ಯಕ್ತಪಡಿಸಿದ್ದೀವಿ. ಯಾಕಂದರೆ ಇದು ಭಾಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತಕ್ಕಂಥದ್ದು ನಾವು ಕೇಳಿದ್ವಿ. ಇಲ್ಲ ಎಲ್ಲರೂ ಅದ್ರಾಗ ಯಾರು ಆಗ್ಯದ ಭಾಳ ಮುಖ್ಯವಾಗಿರ್ತಕ್ಕಂಥಲ್ಲ, ಎಲ್ಲರೂ ಮುಖ್ಯನೇ. ಯಾಕಂದ್ರೆ ಜೀವ ಸಿಗ್ತಕ್ಕಂಥದ್ದು ಭಾಳ ಕಷ್ಟ. ಇದು ಆಗಬಾರ್ದಾಗಿತ್ತು. ಭಾಳ ದೊಡ್ಡ ಒಂದು ದುರ್ಘಟನೆ. ನಮಗೆಲ್ಲರೂ ಕೂಡ ಶಾಕ್ ಆಗ್ತಕ್ಕಂಥದ್ದಾಗ್ಯದ. ಅದ್ರ ಬಗ್ಗೆ ಎರಡನೇ ಮಾತು. ಅದಕ್ಕೆ ಭಗವಂತ ಕುಟುಂಬಗಳಿಗೆ ಶಾಂತಿ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತ. ನಾವೇನು ಮಾಡಿಲ್ಲ ರೀ, ಯಾರಿಗೆ ಮಾಡಿಲ್ಲ. ಅದು ದುರ್ಘಟನೆಗೆ ನಾವೇನು ಬಿ ಜೆ ಪಿದಷ್ಟು ಹುಚ್ಚರಲ್ಲ ಯಾವುದಕ್ಕೂ ರಾಜೀನಾಮೆ ಕೊಡೋ ಅಂತ ಕೇಳಕ್ಕೆ. ಆಗಬಾರ್ದಾಗಿತ್ತು. ಆಗ್ಯದ. ಬಿ ಜೆ ಪಿದರಂಗೆ ಹುಚ್ಚರಿಲ್ಲ ಅಂತ ನಾವು ಹೇಳಕ್ಕೆ. ದೇಶದಲ್ಲಿ ಒಂದು ದೊಡ್ಡ ದುರಂತ. ಅದು ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ ಅವ್ರು ಹೇಳಿದಂಗೆ ರಾಜೀನಾಮೆ ಕರೆಯೋದು ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆಯ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಟ್ಟರು. ಇವ್ರು ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿಲ್ಲ ಇವರು. ಹಾಗಾಗಿ ಇದು ಆಗಬಾರ್ದಾಗಿತ್ತು. ಇದು ಭಾಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸ್ತಾರೆ. ನಾವು ಕೂಡ ವ್ಯಕ್ತಪಡಿಸಿದ್ದೀವಿ. ಯಾಕಂದರೆ ಇದು ಭಾಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತಕ್ಕಂಥದ್ದು ನಾವು ಕೇಳಿದ್ವಿ. ಇಲ್ಲ ಎಲ್ಲರೂ ಅದ್ರಾಗ ಯಾರು ಆಗ್ಯದ ಭಾಳ ಮುಖ್ಯವಾಗಿರ್ತಕ್ಕಂಥಲ್ಲ, ಎಲ್ಲರೂ ಮುಖ್ಯನೇ. ಯಾಕಂದ್ರೆ ಜೀವ ಸಿಗ್ತಕ್ಕಂಥದ್ದು ಭಾಳ ಕಷ್ಟ. ಇದು ಆಗಬಾರ್ದಾಗಿತ್ತು. ಭಾಳ ದೊಡ್ಡ ಒಂದು ದುರ್ಘಟನೆ. ನಮಗೆಲ್ಲರೂ ಕೂಡ ಶಾಕ್ ಆಗ್ತಕ್ಕಂಥದ್ದಾಗ್ಯದ. ಅದ್ರ ಬಗ್ಗೆ ಎರಡನೇ ಮಾತು. ಅದಕ್ಕೆ ಭಗವಂತ ಕುಟುಂಬಗಳಿಗೆ ಶಾಂತಿ ಕೊಡ್ತಕ್ಕಂಥ ಕೆಲಸ ಮಾಡಲಿ ಅಂತ. ನಾವೇನು ಮಾಡಿಲ್ಲ ರೀ, ಯಾರಿಗೆ ಮಾಡಿಲ್ಲ. ಅದು ದುರ್ಘಟನೆಗೆ ನಾವೇನು ಬಿ ಜೆ ಪಿದಷ್ಟು ಹುಚ್ಚರಲ್ಲ ಯಾವುದಕ್ಕೂ ರಾಜೀನಾಮೆ ಕೊಡೋ ಅಂತ ಕೇಳಕ್ಕೆ. ಆಗಬಾರ್ದಾಗಿತ್ತು. ಆಗ್ಯದ. ಬಿ ಜೆ ಪಿದರಂಗೆ ಹುಚ್ಚರಿಲ್ಲ ಅಂತ ನಾವು ಹೇಳಕ್ಕೆ. ದೇಶದಲ್ಲಿ ಒಂದು ದೊಡ್ಡ ದುರಂತ. ಅದು ಈಗಾಗಲೇ ಅದ್ರ ಬಗ್ಗೆ ವಿಶ್ಲೇಷಣೆಗಳು ಹೊಂಟವ. ನಾವು ಕೂಡ
ಅವ್ರು ಹೇಳಿದಂಗೆ ರಾಜೀನಾಮೆ ಕರೆ ಅಂದ್ರೆ ಪ್ರಧಾನಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ರಾಜೀನಾಮೆ ಕೊಡ್ಬೇಕು. ಇವ್ರು ಏನ್ರಿ ಭಾರತ ದೇಶದ ಭಾರಿ ಒಳ್ಳೆಯ ಪ್ರಧಾನಮಂತ್ರಿ ಅಂತ ಜನ ಏನು ಹೇಳ್ತಾರಂತ ಅವ್ರು ಹೇಳ್ಕೊಳಕತ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಟ್ರೈನ್ ದುರಂತಕ್ಕೆ ರಾಜೀನಾಮೆ ಕೊಟ್ಟರು. ಇವ್ರು ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿಲ್ಲ ಇವರು. ಅದಕ್ಕಾಗಿ ಇದು ಆಗಬಾರ್ದಾಗಿತ್ತು. ಇದು ಭಾಳ ದೊಡ್ಡ ದುರಂತ ಆಗಿದೆ. ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೂಡ ಸಂತಾಪ ವ್ಯಕ್ತಪಡಿಸ್ತಾರೆ. ನಾವು ಕೂಡ ವ್ಯಕ್ತಪಡಿಸಿದ್ದೀವಿ. ಯಾಕಂದರೆ ಇದು ಭಾಳ ದೊಡ್ಡ ಘಟನೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಸೇಫೆಸ್ಟ್ ಜರ್ನಿ ಅಂತಕ್ಕಂಥದ್ದು ನಾವು ಕೇಳಿದ್ವಿ. ಇಲ್ಲ, ಎಲ್ಲರೂ ಅದ್ರಾಗ ಯಾರು ಆಗಿರೋದು ಭಾಳ ಮುಖ್ಯವಾಗಿರ್ತಕ್ಕಂಥಲ್ಲ, ಎಲ್ಲರೂ ಮುಖ್ಯನೇ. ಯಾಕಂದ್ರೆ ಜೀವ ಸಿಗ್ತಕ್ಕಂಥದ್ದು ಭಾಳ ಕಷ್ಟ. ಇದು ಆಗಬಾರ್ದಾಗಿತ್ತು. ಭಾಳ ದೊಡ್ಡ ಒಂದು ದುರ್ಘಟನೆ, ನಮಗೆಲ್ಲರೂ ಕೂಡ ಶಾಕ್ ಆಗ್ತಕ್ಕಂಥದ್ದಾಗಿದೆ. ಅದ್ರ ಬಗ್ಗೆ ಎರಡನೇ ಮಾತು. ಅದಕ್ಕೆ ಭಗವಂತ ಕುಟುಂಬಗಳಿಗೆ ಶಾಂತಿ ಕೊಡ್ತಕ್ಕಂಥ ಕೆಲಸ ಮಾಡಲಿ. ನಾವೇನು ಮಾಡಿಲ್ಲ ರೀ, ಯಾರಿಗೆ ಮಾಡಿಲ್ಲ. ಅದು ದುರ್ಘಟನೆಗೆ ನಾವೇನು ಬಿ ಜೆ ಪಿದಷ್ಟು ಹುಚ್ಚರಲ್ಲ ಯಾವುದಕ್ಕೂ ರಾಜೀನಾಮೆ ಕೊಡು ಅಂತ ಕೇಳಕ್ಕೆ. ಆಗಬಾರ್ದಾಗಿತ್ತು, ಆಗ್ಯದ. ಬಿ ಜೆ ಪಿದಂಗೆ ಹುಚ್ಚರಿಲ್ಲ ಅಂತ ನಾವು ಹೇಳಕ್ಕೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.